ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು? ಎಲ್ಲ ಯಾಕೆ ಹಿಂಗೆ ನಿಂತಿದ್ದೀರಾ? ಏನಿಲ್ಲ, ಗೌತಮ್ ಕಾರ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕಪ್ಪ ಗೌತಮ್, ಲಾಕ್ ಮಾಡಿರ್ಲಿಲ್ವಾ? ಕೀ ಇಲ್ಲೇ ಇದೆ. ನಮ್ಮ ವಠಾರದಲ್ಲಿ ಒಂದು ಸೈಕಲ್ಲು ಕಳ್ತನ ಆಗಿರ್ಲಿಲ್ಲ. ಇದಂಗೆ ಇರ್ಲಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಪೊಲೀಸರಿಗೆ ತಿಳಿಸಿ ಏನೋ ಹುಡ್ಕ್ಸೋಣ. ಎಲ್ಲಿಂಗ ಆ ಮೂಲದಲ್ಲಿ CCTV ಹೆಂಗಿದೆಯಲ್ಲ ಅಲ್ಲಿ ಚೆಕ್ ಮಾಡೋಣ ಬಾ. ಯಾವಾಗ ಹೋಗಿದ್ದು ಏನೋ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಗೆಳೆಯ. ಏನೋ ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಆನಂದ, ಒಂದು ಪ್ರಾಬ್ಲಮ್ ಆಗಿದೆ ಕಣ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಬರ್ತೀಯಾ? ಸ್ಟೇಷನ್ಗೆ ಹೋಗುವಂಥ ಪ್ರಾಬ್ಲಮ್ಮ? ಏನಾಯ್ತು? ನನ್ನ ಕಾರ್ ಕಾಣಿಸ್ತಾ ಇಲ್ಲ ಕಣ. ಏನು, ಕಾರ್ ಕಳೆದೋಗಿದ್ಯಾ? ಏನು ಹೇಳ್ತಾ ಇದೆಯಾ ಗೆಳೆಯ? ಹೇಗೆ ಕಳೆದೋಯ್ತು? ಯಾವಾಗ ಕಳೆದೋಯ್ತು ಗೆಳೆಯ? ಅದೇನಂದ್ರೆ ನಾನೀಗ ಒಂದು ಮೀಟಿಂಗ್ ಇದೆ ಅಂತ ಮೈಸೂರಿಗೆ ಬಂದಿದ್ದೀನಿ. ಒಂದು ಕೆಲಸ ಮಾಡು, ನೀನು ಸ್ಟೇಷನ್ ಹತ್ರ ಹೋಗಿರೋ, ನಾನು ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಓಕೆನಾ? ಏನಾಗಲ್ಲ, ತಲೆ ಕೆಡಿಸ್ಕೋಬೇಡ. ಸರಿನಪ್ಪ, ಹಾಗೆ ಮಾಡು. ಕೂಲಾಗಿರೋ. ಕಾರ್ ಸಿಗುತ್ತಾ? ಬರ್ತೀನಿ, ನಾನು ಬೇಗ ಬರ್ತೀನಿ. ಏನಾನಂದ್ ನೀನು? ಏನು ಪಾಪ ಡುಮ್ಮ ಕಾರ್ ಕಳ್ದೋಗಿದೆ ಅಂತ ಟೆನ್ಷನಲ್ಲಿದ್ದಾನೆ. ಅಲ್ಲಿ ಏನಾಗಿದೆಯೋ ಏನೋ. ನೀನು ನೋಡಿದ್ರೆ ಮನೇಲೇ ಎತ್ಕೊಂಡು ಆಚೆ ಎಲ್ಲೋ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ಅವ್ನು ನಿನ್ಗೆ ಎಂತೆಂಥ ಸಿಚುವೇಶನ್ಸಲ್ಲಿ ಹೆಲ್ಪ್ ಮಾಡಿದ್ದಾನೆ, ಹೋಗ್ಬೇಕಲ್ವಾ? ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನಾನು ಈ ಥರ ಹೇಳಿದ್ರ ಹಿಂದೆ ಒಂದು ಉದ್ದೇಶ ಇದೆ, ಸದುದ್ದೇಶ ಇದೆ. ಏನಪ್ಪ ಅದು? ನೋಡೇ, ಈಗ ಗೆಳೆಯ ಕಾರ್ ಕಳ್ಕೊಂಡಿದ್ದಾನೆ ಅನ್ನೋದು ನಿಜ. ಗೌತಮ್ ದಿವಾನ್ ಅಂತ ಗೌತಮ್ ದಿವಾನ್ಗೆ ಈ ಕಾರ್ ಕಳೆದೋಗೋದೆಲ್ಲ ಒಂದು ಸಣ್ಣ ವಿಷಯ ಕಣೆ. ಇದು ಯಾವ ಥರ ಅಂದರೆ, ಈ ಮಕ್ಕಳು ಆಟದ ಸಾಮಾನು ಇರ್ತಾರಲ್ಲ, ಅದು ಕಾರ್ ಚಿಕ್ಕದು, ಆ ಥರ ಕಳ್ಕೊಂಡಂಗೆ. ಇಂಥ ಎಷ್ಟು ಕಾರ್ ನೋಡಿಲ್ಲ, ಎಷ್ಟು ಕಾರ್ ಓಡಿಸಿಲ್ಲ, ಇವೆಲ್ಲ ಒಂದು ಲೆಕ್ಕ ಅವನಿಗೆ. ಆದರೂ ಕಾರ್ ಕಳೆದೋಯ್ತು ಅಂತ ಫೀಲಿಂಗಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಅದ್ರ ಹಿಂದೆ ಒಂದು ವಿಶೇಷವಾದ ಏನೋ ಒಂದು ಮೆಮೊರಿ ಇರುತ್ತೆ. ಅದಕ್ಕೆ ಅವನು ಈ ಥರ ಹೇಳ್ತಾ ಇರೋದು. ಮೆಮೊರಿ ಅಂದರೆ ಇನ್ನೇನೆ, ಅದಕ್ಕೆ ನಾ ಮಕ್ಕಳನ್ನ ಡೈಲಿ ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಇವ್ರನ್ನೆಲ್ಲ ಒಂದು ಮಾಡಿದ ಕಾರಲ್ವಾ, ಅದೊಂದು ಸ್ವಲ್ಪ ಫೀಲ್ ಆಗಿರುತ್ತೆ ಅವನು. ಅಲ್ಲ, ನೀನು ಹೇಳ್ತಿರೋದಕ್ಕೂ ಅಲ್ಲಿ ಹೋಗದೆ ಇರೋದಕ್ಕೂ ಏನು ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಹೇಳ್ತೀನಿ, ಪೂರ್ತಿ ಕೇಳಿಸ್ಕೊ, ಮಧ್ಯದಲ್ಲಿ ಬಾಯ ಹಾಕಬೇಡ ನೀನು. ಈಗ ನಾನು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಏನಮ್ಮ ಆಗುತ್ತೆ? ನನ್ನ ಬದಲು ಅತ್ತಿಗೆ ಹೋಗ್ತಾರೆ. ಅವ್ರು ಹೋಗ್ಲಿ ಅಂತಾನೆ ನಾನು ಈ ಥರ ಮಾಡಿದ್ದು, ಗೊತ್ತಾಯ್ತಾ? ಭೂಮಿಕಾ ಅಲ್ಲಿಗೆ ಹೋಗ್ತಾಳೆ ಅಂತ ಹೇಗೆ ಹೇಳ್ತೀಯಾ? ಅದು ಹಾಗೆ ಚಿನ್ನ, ಅವರಿಬ್ಬರ ಮಧ್ಯೆ ಇದೆಯಲ್ಲ ಕೆಮಿಸ್ಟ್ರಿ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಅನಲೈಸ್ ಮಾಡಿನೇ ನಾನು ಈ ಥರ ಹೇಳಿದ್ದು. ಇದು ನೀನು ಅರ್ಥನೇ ಮಾಡ್ಕೊಳ್ಳಲ್ಲಮ್ಮ, ಬಾಯಿಗೆ ಬಂದಂಗೆ ಅಂದ್ಬಿಡ್ತೀಯ. ತುಂಬ ಬೇಜಾರಾಗುತ್ತೆ ನಿನ್ನ ಜೊತೆ ನಾನು ಮಾತಾಡಲ್ಲ ಕಣ್. ಓ ಸಾರಿ, ಬೇಜಾರು ಮಾಡ್ಕೋಬೇಡ, ಈಗೆಲ್ಲ ಅರ್ಥ ಆಯ್ತು. ಬೇಷ್, ನಿನ್ನ ಹತ್ರ ಬೇಷ್ ಅನ್ಸ್ಕೊಳ್ಳೋಕ್ಕೆ ಬಾಯಿ ನೋಯಿಸ್ಕೋಬೇಕು ನಾನು. ಇದೇ ಖುಷಿಗೇನಿಲ್ಲ ಇದೆ. ಕೊಡು ಮತ್ತೆ. ಬಿಸಿ ಬಿಸಿ ಕಾಫಿ ಇದೆ, ಕುಡ್ಕೊ. ನನಗೂ ಗೆಳೆಯನಿಗೂ ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅವರಿಬ್ಬರು ದೂರ ದೂರ ಇದ್ದಾರೆ, ಅವನಿಗೆ ಸಿಗ್ತಾ ಇಲ್ಲ. ನಾವು ಹತ್ತಿರ ಇದ್ರು ನಮಗೆ ಸಿಗ್ತಾ ಇಲ್ಲ. ನಿಮ್ಮ ಗಾಡೀಲಿ GPS ಟ್ರ್ಯಾಕರ್ ಏನಾದರೂ ಇತ್ತಾ? ಇನ್ಬಿಲ್ಟ್ ಇರಲಿಲ್ಲ ಸರ್, ನಾನೇ ಹಾಕ್ಸಿದ್ದೆ. ರೈಟ್. ಅದನ್ನೇನಾದರೂ ಚೆಕ್ ಮಾಡಿದ್ರಾ ನೀವು? ಚೆಕ್ ಮಾಡಿದೆ ಸರ್, ಮೋಸ್ಟ್ಲಿ ತೆಗೆದುಬಿಟ್ಟಿದ್ದಾರೆ ಅನಿಸುತ್ತೆ. ಓಹ್, ಈ ಓಲ್ಡ್ ಮಾಡಲ್ ಕಾರ್ಗಳಾದರೆ ಇದೇ ಸಮಸ್ಯೆ. ಸ್ವಲ್ಪ ಅಪ್ಡೇಟ್ ಕಾರ್ ಆದರೆ ನಮಗೂ ಹುಡ್ಕೋಕೆ ಈಸಿ, ಎಲ್ಲ ಇನ್ಬಿಲ್ಟ್ ಇರುತ್ತೆ. ಅದಕ್ಕೆ ಈ ಕಾರ್ ಕಳ್ಳರು ಬೇಕು ಅಂತ ಹಳೆ ಕಾರ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಆ ಕಾರ್ಗಳನ್ನ ಹಾಕಿದ್ರೆ ಅವ್ರಿಗೂ ಸೇಫು, ರಿಸ್ಕು ಕಮ್ಮಿ. ಮತ್ತೆ ಏನು ಮಾಡೋದು ಸರ್? ಇಲ್ಲಿ ನೋಡೋಣ, ಸುತ್ತಮುತ್ತ ಎಲ್ಲಾದರೂ CCTV ಫುಟೇಜ್ ಸಿಗ್ಬೋದು. ಈಗೇನು ಎಲ್ಲ ಕಡೆ ಕೂಡ CCTV ಹಾಕ್ಸಿರ್ತಾರೆ. ಆ ಫುಟೇಜೇ ಸಿಕ್ಕಿದ್ರೆ ಕಾರ್ನ ಯಾರು ಕದ್ರು, ಎಲ್ಲೋಗಿದೆ ಅಂತ ಸುಲಭ ಕಂಡುಹಿಡಿಬೋದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಏನು ಸರ್? ಅವರು ಕದ್ದಿರೋ ಕಾರ್ನ ತುಂಬ ಹೊತ್ತು ಹಾಗೆ ಇಟ್ಕೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 3-4 ಅವರ್ಸ್ ಅಷ್ಟೇ. ಆಮೇಲೆ ಎಲ್ಲ ಸ್ಪೇರ್ ಪಾರ್ಟ್ಸ್ನ ಮಾರಿ ಡಿಸ್ಪೋಸ್ ಮಾಡಿಬಿಡ್ತಾರೆ. ಇಷ್ಟೊತ್ತಾಗಲೇ ಆ ಕೆಲಸ ಮಾಡಿರ್ತಾರೆ. ಯಾವ್ಯಾವ ಪಾರ್ಟ್ಸ್ ತೆಗೆದು
ಯಾರ್ಯಾರಿಗೆ ಮಾರಿರ್ತಾರೋ ಗೊತ್ತಿಲ್ಲ. ನೀವು ಯಾವುದಕ್ಕೂ ಇನ್ಶೂರೆನ್ಸ್ ಅಪ್ಲೈ ಮಾಡೋದು ಮಾಡಿ, ಇನ್ನು ಕಾಯಕ್ಕೆ ಹೋಗಬೇಡಿ. ನಮ್ಮ ಕೆಲಸ ನಾವು ಮುಂದುವರಿಸ್ತೀವಿ. ಮ್ಯಾಕ್ಸಿಮಮ್ 2 ದಿವಸ ಅಷ್ಟೇ. ಅಷ್ಟರೊಳಗೆ ನಿಮ್ಮ ಗಾಡಿ ಸಿಕ್ಕರೆ ಸಿಕ್ಕಿದಾಗೆ. ಆ 2 ದಿನ ಕ್ರಾಸ್ ಆಯಿತು ಅಂದರೆ ಕೈ ಬಿಟ್ಟ ಹಾಗೆ. ಒಂದು 2 ಡೇಸ್ ನೋಡಿ, ನಂತರ ಇನ್ಶೂರೆನ್ಸ್ ಅಪ್ಲೈ ಮಾಡಿ ಹೊಸ ಗಾಡಿ ತಗೊಳ್ಳಿ. ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಬಿಡಿ. ಹಾಗೆ ಅದ್ರ ಆಸೆ ಕೂಡ ಬಿಟ್ಬಿಡಿ. ಇಲ್ಲ ಸರ್, ನಾನು ಹಾಗೆಲ್ಲ ಕೈ ಚಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾರ್ ಬಗ್ಗೆ ನನಗೆ ಭಾಳ ಸೆಂಟಿಮೆಂಟ್ ಇದೆ ಸರ್. ಪ್ಲೀಸ್ ಹೇಗಾದರೂ ಮಾಡಿ ಹುಡ್ಕೊಡಿ ಸರ್. ನೋಡಿ ಸರ್, ನಮ್ಮ ಕೈಲಾಗಿ ನಾವು ಮಾಡ್ತೀವಿ. ಯಾವುದಕ್ಕೂ ನೀವೊಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ. ಸರಿ ಸರ್. ಹಾಗೆ RC ಬುಕ್ಕು, ಇನ್ಶೂರೆನ್ಸ್ ಕಾಪಿನ ಜೆರಾಕ್ಸ್ ಕೊಟ್ಟೋಗಿ. ಸರಿ ಸರ್. ಗೌತಮ್ ಅವರೇ, ಕಾರ್ ಕಳೆದೋದ್ರೆ ಬೇಜಾರಾಗೋದು ಸಹಜ, ನನಗೆ ಅರ್ಥ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನೋಡೋಣ ಏನಾಗುತ್ತೆ ಅಂತ. ಪ್ಲೀಸ್ ನೀವು ಇಷ್ಟೊಂದು ಅಪ್ಸೆಟ್ ಆಗಬೇಡಿ. ಇಲ್ಲ ಭೂಮಿಕಾ, 5 ವರ್ಷದಿಂದ ಯಾರು ನನ್ನ ಜೊತೆಗಿದ್ರೋ ಇಲ್ವೋ, ಆ ಕಾರ್ ಇತ್ತು. ನನ್ನ ಜೀವನದ ಕಷ್ಟದ ಸಮಯದಲ್ಲಿ ಅದೊಂದೇ ನನ್ನ ಜೊತೆಗಿದ್ದಿತ್ತು. ಅದ್ರ ಜೊತೆಗೆ ನನಗೆ ಬೇರೆ ಥರದ ಬಾಂಡಿಂಗ್ ಇದೆ. ನನ್ನ ಪಾಲಿಗೆ ಅದು ಬರೀ ಕಾರ್ ಆಗಿರಲಿಲ್ಲ, ಯಾರೋ ಹತ್ತಿರದವನ್ನೇ ಕಳ್ಕೊಂಡಷ್ಟು ನೋವಾಗ್ತಾ ಇದೆ ನನಗೆ. ತುಂಬ ನೆನಪುಗಳು ಅಟ್ಯಾಚ್ ಆಗಿದೆ ಭೂಮಿಕಾ. ಆ ಕಾರ್ ಜೊತೆ ನನಗೆ ಬೇರೆ ಥರದ ಎಮೋಷನ್ಸ್ ಇತ್ತು. ಅದನ್ನು ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ನನ್ನ ಪಾಲಿಗೆ ಅದು ಫ್ರೆಂಡ್ ಆಗಿತ್ತು, ಕಂಪ್ಯಾನಿಯನ್ ಆಗಿತ್ತು, ಸಾಂತ್ವನ ಹೇಳ್ತಾ ಇತ್ತು, ಧೈರ್ಯ ಕೊಡ್ತಾ ಇತ್ತು. ಅದಕ್ಕೆ ಜೀವ ಇರಲಿಲ್ಲ, ಬಟ್ ಒಂದು ಜೀವಂತಿಕೆ ಇತ್ತು. ಬನ್ರಪ್ಪ, ನಿಮ್ಗೇನಾದ್ರು ಕೊಡಿಸ್ಲೇಬೇಕು. ನನ್ನ ಹೆಂಡತಿ ಆರ್ಡರ್ ಮಾಡಿಬಿಟ್ಟಿದ್ದಾಳೆ. ಟಾಯ್ಸ್ ಕೊಡಿಸ್ತೀನಿ. ಯಾವ ಟಾಯ್ಸ್ ಬೇಕು ಹೇಳಿ? ಅಯ್ಯೋ ಬೇಡ ತಾತ, ಸುಮ್ಮನೆ ಕಾಸ್ಟ್ ವೇಸ್ಟು. ನನ್ನ ಮಮ್ಮಿ ಎಲ್ಲ ಕೊಡಿಸ್ತಾರೆ, ಇವಳಿಗೆ ಪಪ್ಪ ಎಲ್ಲ ಕೊಡಿಸ್ತಾರೆ. ಹ್ಞೂ ತಾತ, ನಮ್ಗೇನು ಬೇಡ, ನಮ್ಗೆ ಎಲ್ಲ ಕೊಡಿಸ್ತಾರೆ ನಮ್ಮ ಪಪ್ಪ. ಅಯ್ಯೋ, ಎಂತ ಮುದ್ದಾದ ಮಕ್ಕಳು ನೀವು. ಒಂದು ಕೆಲಸ ಮಾಡಿ, ಬನ್ನಿ ತಿಂಡಿ ಕೊಡಿಸ್ತೀನಿ. ತಿಂಡಿನಾ? ನೋಡಿ ನೋಡಿ ತಾತ, ತಿಂಡಿ ಅಂದ್ರೆ ನನ್ನ ಬಾಯಲ್ಲಿ ಎಷ್ಟು ನೀರು ಬರ್ತಿದೆ ಅಂತ. ಅಮೃತಧಾರೆ